ಲಕ್ಷ್ಮಣ್ ಸವದಿ ಅವರು ಹಿರಿಯರಿದ್ದಾರೆ. ದೈಹಿಕವಾಗಿ ಅವ್ರು ಅಲ್ಲಿದ್ದರೂ ಕೂಡ ಅವ್ರ ಮನಸ್ಸು ಕೂಡ ಅವ್ರದ್ದು ಬಿಜೆಪಿಯಲ್ಲೇ ಇರ್ತದೆ. ಅವ್ರು ಏನಾರ ಹೇಳಿಕೆ ಕೊಡ್ಬೋದು. ಆದರೆ ಮುಂದೆ ಏನಾಗ್ತದೆ ಅಂತಕ್ಕಂಥದ್ದು ಕಾಲವೇ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತದೆ. ಆದರೆ ನಾವು ಯಾರಿಂದೂ ಕೂಡ ಹುಡ್ಕೊಂಡು ಹೊರಟಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕಳೆದ ವಿಧಾನಸಭಾ ಚುನಾವಣೆ ಹಿನ್ನಡೆ ಆದರೂ ಸಹ ಇವತ್ತು ಮತ್ತೊಮ್ಮೆ ಎಲ್ಲ ಕಾರ್ಯಕರ್ತರು ಇವತ್ತು ಉತ್ಸಾಹದಲ್ಲಿದ್ದಾರೆ. ಯಾರೇ ಬಂದರೂ ಕೂಡ ಸ್ವಾಗತನ ಮಾಡ್ತೇವೆ. ಇನ್ ದ ಇಂಟ್ರೆಸ್ಟ್ ಆಫ್ ದ ನೇಷನ್, ರಾಷ್ಟ್ರದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ಯಾರೇ ಮುಂದೆ ಬಂದರೂ ಸಹ ಅವರನ್ನು ಸ್ವಾಗತವನ್ನು ಮಾಡ್ತೇವೆ. ಏನಣ್ಣ? ಇಲ್ಲಪ್ಪ, ಚರ್ಚೆ ಮಾಡ್ತೇವೆ. ಸರ್, ಕಾಂಗ್ರೆಸ್ ಅವರು ಆರಂಭದಲ್ಲಿ ಹೇಳ್ತಾ ಇದ್ರು ಬಿಜೆಪಿ ಸಾಕಷ್ಟು ಶಾಸಕರು ಬರ್ತಾರೆ ಅಂತ ಹೇಳಿದ್ರು, ಆಪರೇಷನ್ ಶುರು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು, ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿ. ಫಸ್ಟು ಇರೋರನ್ನ ಉಳಿಸ್ಕೊಳ್ಳಿ ಕಾಂಗ್ರೆಸ್ ಪಕ್ಷದವರು. ಮಾನ್ಯ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು 136 ಸ್ಥಾನಗಳಿಂದ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಜನ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಬಡವ್ರ ಮೆಚ್ಚೋ ರೀತಿ, ರೈತರು ಮೆಚ್ಚೋ ರೀತಿಯಲ್ಲಿ ಒಳ್ಳೆ ಆಡಳಿತನ ಕೊಡಲಿ, ಒಳ್ಳೆ ಕಾರ್ಯಕ್ರಮನ ಕೊಡಲಿ. ಇನ್ನೂ ಎಷ್ಟು ದಿನ ಗ್ಯಾರಂಟಿ ಅಂದ್ಕೊಂಡು ಜನರ ಕಿವಿ ಹೂ ಮುಡಿಸ್ತಕ್ಕಂಥ ಕೆಲಸ ಮಾಡ್ತೀರಿ? ಇರೋ ಶಾಸಕರನ್ನ ನೀವು ಕಾಪಾಡ್ಕೊಳ್ಳಿ. ಆದರೆ ಭಾರತೀಯ ಜನತಾ ಪಾರ್ಟಿ, ನಮ್ಮ ಪಕ್ಷ ಎಲ್ಲ ಮುಖಂಡು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸ್ತಕ್ಕಂಥ ಕೆಲಸ ನಾವು ಮಾಡೋರಿದ್ದೇವೆ, ಯಶಸ್ವಿಯಾಗಿ ಮಾಡ್ತೇವೆ. ಲಕ್ಷ್ಮಣ್ ಸವದಿ ಅವರು ಹಿರಿಯರಿದ್ದಾರೆ. ದೈಹಿಕವಾಗಿ ಅವ್ರು ಅಲ್ಲಿದ್ದರೂ ಕೂಡ ಅವ್ರ ಮನಸ್ಸು ಕೂಡ ಅವ್ರದ್ದು ಬಿಜೆಪಿಯಲ್ಲೇ ಇರ್ತದೆ. ಅವ್ರು ಏನಾರ ಹೇಳಿಕೆ ಕೊಡ್ಬೋದು. ಆದರೆ ಮುಂದೆ ಏನಾಗ್ತದೆ ಅಂತಕ್ಕಂಥದ್ದು ಕಾಲವೇ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತದೆ. ಆದರೆ ನಾವು ಯಾರಿಂದೂ ಕೂಡ ಹುಡ್ಕೊಂಡು ಹೊರಟಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕಳೆದ ವಿಧಾನಸಭಾ ಚುನಾವಣೆ ಹಿನ್ನಡೆ ಆದರೂ ಸಹ ಇವತ್ತು ಮತ್ತೊಮ್ಮೆ ಎಲ್ಲ ಕಾರ್ಯಕರ್ತರು ಇವತ್ತು ಉತ್ಸಾಹದಲ್ಲಿದ್ದಾರೆ. ಯಾರೇ ಬಂದರೂ ಕೂಡ ಸ್ವಾಗತನ ಮಾಡ್ತೇವೆ. ಇನ್ ದ ಇಂಟ್ರೆಸ್ಟ್ ಆಫ್ ದ ನೇಷನ್, ರಾಷ್ಟ್ರದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ಯಾರೇ ಮುಂದೆ ಬಂದರೂ ಸಹ ಅವರನ್ನು ಸ್ವಾಗತವನ್ನು ಮಾಡ್ತೇವೆ. ಏನಣ್ಣ? ಇಲ್ಲಪ್ಪ, ಚರ್ಚೆ ಮಾಡ್ತೇವೆ. ಸರ್, ಕಾಂಗ್ರೆಸ್ ಅವರು ಆರಂಭದಲ್ಲಿ ಹೇಳ್ತಾ ಇದ್ರು ಬಿಜೆಪಿ ಸಾಕಷ್ಟು ಶಾಸಕರು ಬರ್ತಾರೆ ಅಂತ ಹೇಳಿದ್ರು, ಆಪರೇಷನ್ ಶುರು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು, ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಿ. ಫಸ್ಟು ಇರೋರನ್ನ ಉಳಿಸ್ಕೊಳ್ಳಿ ಕಾಂಗ್ರೆಸ್ ಪಕ್ಷದವರು. ಮಾನ್ಯ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು 136 ಸ್ಥಾನಗಳಿಂದ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಜನ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಬಡವ್ರ ಮೆಚ್ಚೋ ರೀತಿ, ರೈತರು ಮೆಚ್ಚೋ ರೀತಿಯಲ್ಲಿ ಒಳ್ಳೆ ಆಡಳಿತನ ಕೊಡಲಿ, ಒಳ್ಳೆ ಕಾರ್ಯಕ್ರಮನ ಕೊಡಲಿ. ಇನ್ನೂ ಎಷ್ಟು ದಿನ ಗ್ಯಾರಂಟಿ ಅಂದ್ಕೊಂಡು ಜನರ ಕಿವಿ ಹೂ ಮುಡಿಸ್ತಕ್ಕಂಥ ಕೆಲಸ ಮಾಡ್ತೀರಿ? ಇರೋ ಶಾಸಕರನ್ನ ನೀವು ಕಾಪಾಡ್ಕೊಳ್ಳಿ. ಆದರೆ ಭಾರತೀಯ ಜನತಾ ಪಾರ್ಟಿ, ನಮ್ಮ ಪಕ್ಷ ಎಲ್ಲ ಮುಖಂಡು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸ್ತಕ್ಕಂಥ ಕೆಲಸ ನಾವು ಮಾಡೋರಿದ್ದೇವೆ, ಯಶಸ್ವಿಯಾಗಿ ಮಾಡ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.